ಧಿಕ್ಕಾರ 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 ಏನು ಡಬಲ್ ಕೆ ಶೋಭಾ ಅವರು ಸುಮಾರು 60ರಿಂದ 70 ಲಕ್ಷ ಗುಳುಂ ಮಾಡಿದ್ದಾರೆ. ಇಲ್ಲಿ ಏನು ಅಂದರೆ ಪೇಂಟ್ ಮಾಡಿಸ್ತೀನಿ, ಎಲೆಕ್ಟ್ರಿಕ್ ಕೆಲಸ ಮಾಡಿಸ್ತೀನಿ, ಆಮೇಲೆ ಫರ್ನಿಚರ್ ಕೆಲಸ ಮಾಡಿಸ್ತೀನಿ ಅಂತ ಹೇಳಿ ಎಲ್ಲನೂ ಇವತ್ತು ಸರ್ಕಾರದಿಂದ ದುಡ್ಡನ್ನು ತೊಗೊಂಡಿದ್ದಾರೆ. ಯಾವುದೂ ಕೂಡ ಅವರು ಅಲ್ಲಿ ಕೆಲಸ ಮಾಡಿಲ್ಲ. ಯಾಕೆಂದರೆ ನಾವು ಒಂದು 3 ದಿವಸ 4 ದಿವಸದ ಹಿಂದೆ ಒಳಗಡೆ ಹೋಗಿ ಎಲ್ಲ ನೋಡಿದಾಗ ಏನೂ ಅವರು ಕೆಲಸ ಮಾಡಿಲ್ಲ. ಇವತ್ತು ಈ ಕೆ ಶೋಭಾ ಅವರು ಏನಿದ್ದಾರೆ ಡಬಲ್ ಇವ್ರದ್ದು ಇದೇ ಒಂದು ವೃತ್ತಿಯಾಗಿದೆ. ಹಿಂದೆ ಇವರು ಪಾಂಡುಪುರದಲ್ಲೂ ಕೂಡ ಇದೇ ರೀತಿ ಮಾಡಿದರು. ಇವತ್ತು ಶೋಭಾ ಅವ್ರಿಗೆ ಏನು ಹೇಳ್ತೀವಿ ಅಂದರೆ, ಸರ್ಕಾರದಿಂದ ಇವತ್ತು ಏನು ನೀವು ದುಡ್ಡನ್ನು ತಗೊಂಡು ಸುಮಾರು ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಏನು ಅಂಗನವಾಡಿ ಕಟ್ಟಡ, ಸ್ಕೂಲ್ಗಳು ಇವೆಲ್ಲ ಸುಮಾರು ಅರ್ಧ ಕೆಲಸ ಆಗಿ ನಿಂತಿದೆ. ಇವತ್ತು ಅಂಗನವಾಡಿಯಲ್ಲಿ ಮಕ್ಕಳು ಬರೋದೇ ಕಷ್ಟ. ಸುಮಾರು ಈ ಅಂಗನವಾಡಿ ಪರ ನಾನು ಒಂದು 2-3 ಹಳ್ಳೀಲಿ ಹೋರಾಟ ಮಾಡಿದೆ. ಸುಮಾರು 3 ವರ್ಷದಿಂದನೂ ಕೂಡ ಅಂಗನವಾಡಿ ಕೆಲಸ ಮಾಡ್ತಾ ಇಲ್ಲ. ಆದ್ದರಿಂದ ಇವತ್ತು ಏನು ಈ ಕೆ ಶೋಭಾ ಅವರು ಸರ್ಕಾರದಿಂದ ದುಡ್ಡನ್ನು ತಗೊಂಡು ನಿಮ್ಮ ಮನೆಗಳ ಅಭಿವೃದ್ಧಿ ಮಾಡ್ತಾ ಇದ್ದೀರಾ. ಯಾಕೆ ಇವತ್ತು ಮಕ್ಕಳಾಗ್ಬೋದು, ನೀವು ಅಂಗನವಾಡಿಗೆ, ಸ್ಕೂಲ್ಗಳಿಗೆ ಇವಕ್ಕೆಲ್ಲ ಯಾಕೆ ನೀವು ದುಡ್ಡನ್ನು ತಗೊಂಡು ಪೋಲ್ ಮಾಡ್ತಾ ಇದ್ದೀರಾ? ಅದನ್ನು ಅಭಿವೃದ್ಧಿ ಮಾಡಿ. ನಿಮಗೆ ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದೆ ಇದ್ರ ಬಗ್ಗೆ ನೀವು ಸರ್ಕಾರದವರು ಕ್ರಮ ತಗೊಳ್ಳಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಈ ಕಚೇರಿಗೆ ಮುತ್ತಿಗೆ ಹಾಕುವಂಥ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಮಾಡಬೇಕಾಗಂಥ ಒಂದು ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ಇವತ್ತು ಏನು ಶೋಭಾ ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂದರೆ, ಇವತ್ತೇನು ಸರ್ಕಾರದಿಂದ ನೀವು ದುಡ್ಡನ್ನು ತೊಗೊಂಡಿದ್ದೀರಾ, ಅದನ್ನು ನಿಮ್ಮ ಮನೆ ಮೇಲೆ ಮನೆ ಕಟ್ಟೋದನ್ನು ನಿಲ್ಲಿಸಿ ಇವತ್ತು ನೀವು ಅಂಗನವಾಡಿ, ಸ್ಕೂಲ್ಗಳಿಗೆ ಇವಕ್ಕೆಲ್ಲ ನೀವು ಅದನ್ನು ಪ್ರಾಧಾನ್ಯತೆ ಕೊಡಿ. ಯಾಕೆಂದರೆ ನೀವು ಒಬ್ಬ ಅಧಿಕಾರಿ ಆದ್ದರಿಂದ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ನಿಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್. ನನ್ನ ಹತ್ರ ಎಲ್ಲ ದಾಖಲಾತಿ ಇದೆ, ನಿಮ್ಗೆಲ್ಲನೂ ಕೊಟ್ಟಿದ್ದೀನಿ, ಈಗಲೂ ಕೊಡ್ತೀನಿ. ನನ್ನ ಹತ್ರ ಎಲ್ಲ ದಾಖಲಾತಿ ಇದೆ. ದಾಖಲಾತಿ ಇಲ್ಲದೆ ಇವತ್ತು ನಾನು ಮಾತಾಡೋಕ್ಕಾಗಲ್ಲ. ಅದು ದಾಖಲಾತಿ ನಿಮ್ಗೆಲ್ಲರಿಗೂ ಕೊಡ್ತೀನಿ ಸರ್. ಇವತ್ತು KRIDLಲ್ಲಿ ಕಾಮಗಾರಿ, ಇದೇ ಕಚೇರಿಲಿ ಕಾಮಗಾರಿ ಮಾಡ್ತೀನಿ ಅಂತ ಹೇಳಿ ಅವರು ದುಡ್ಡನ್ನು ತೊಗೊಂಡಿದ್ದಾರೆ. ಯಾವುದಕ್ಕೆ? ಎಲೆಕ್ಟ್ರಿಕ್ ಕೆಲಸಕ್ಕೆ, ಆಮೇಲೆ ಫರ್ನಿಚರ್ ಕೆಲಸಕ್ಕೆ, ಪೇಂಟ್ ಮಾಡಿಸೋದಕ್ಕೆ, ಬೋರ್ಡ್ ಮಾಡಿಸೋದಕ್ಕೆ, ಇದೆಲ್ಲದಕ್ಕೂ ಕೂಡ ದುಡ್ಡನ್ನು ತೊಗೊಂಡಿದ್ದಾರೆ. ಅದ್ರದ್ದು ಇದೆಲ್ಲ ದಾಖಲಾತಿನೂ ಕೂಡ ನಿಮಗೆಲ್ಲ ಕೊಡ್ತೀನಿ. ಯಾವುದು ಕಾಮಗಾರಿ ಮಾಡಿಲ್ಲ, ನೀವೆಲ್ಲ ಒಳಗಡೆ ಹೋಗಿ ನೋಡ್ಬೋದು ಸರ್. ಈಗ ಅದನ್ನೇ ನಾನು ಮಾಡ್ತೀನಿ. ಇವಾಗ ಅದು ಸಂಬಂಧಪಟ್ಟ ಅಧಿಕಾರಿಗೆ ದೂರು ಕೊಡ್ತೀನಿ. ಅದಾದ ನಂತರ ಮುಖ್ಯಮಂತ್ರಿಗೂ ದೂರು ಕೊಡ್ತೀನಿ. ಈ ಕಲ್ಯಾಣ ಇಲಾಖೆಗೆ ಯಾರು ಸಮಾಜ ಕಲ್ಯಾಣ ಇಲಾಖೆ ಯಾರು ಈಗ ಉಸ್ತುವಾರಿ ಬರ್ತಾರೆ ಅವ್ರಿಗೂ ಕೂಡ ಇದನ್ನು ಒಂದು ದಾಖಲಾತಿ ಎಲ್ಲನೂ ಕೊಟ್ಟು DC ಅವ್ರಿಗೂ ಕೂಡ ಕೊಡ್ತೀನಿ. ನಾನು ನಾಳೆ DC ಅವ್ರಿಗೆ, ಕಮಿಷನರ್ಗೆ ಎಲ್ಲರಿಗೂ ಕೊಡ್ತೀನಿ. ಇದನ್ನು ಕೂಡಲೇ ಇವತ್ತು ಏನು ಡಬಲ್ ಕೆ ಶೋಭಾ ಅವ್ರನ್ನ ಅಮಾನತು ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಅಹೋರಾತ್ರಿ ಸತ್ಯಾಗ್ರಹವನ್ನು ಕೂರೋಂಥ ಪರಿಸ್ಥಿತಿ ತಂದ್ಕೋಬೇಡಿ. ಆದ್ದರಿಂದ ಕೂಡಲೇ ಇವತ್ತು ಡಬಲ್ ಕೆ ಶೋಭಾ ಅವ್ರನ್ನ ಅಮಾನತು ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಸರ್. ಮಾಡಿಲ್ಲ, ನಿಮಗೆ ಗೊತ್ತಿರಬೇಕು. ಸುಮಾರು ಹಳ್ಳಿಲಿ ನಾನು ಅಂಗನವಾಡಿಗೆ ನಮ್ಮ ಸ್ವಾಭಿಮಾನಿ ಬಳಗ ಹೋರಾಟ ಮಾಡಿದ್ದೀವಿ. ಸುಮಾರು 8-10 ವರ್ಷದಿಂದ ಕಟ್ಟಡನ ಅರ್ಧಕ್ಕೆ ನಿಲ್ಸಿದ್ದಾರೆ. ಅದನ್ನು ನಿಮಗೆ ದಾಖಲಾತಿ ಕೊಡ್ತೀನಿ ಬೇಕಾದ್ರೆ. ಅವೆಲ್ಲನೂ ಕೂಡ ಯಾಕೆ ನೀವು ಅಭಿವೃದ್ಧಿ ಮಾಡ್ತಾ ಇಲ್ಲ? ನೀವು ಅಭಿವೃದ್ಧಿ ಕಡೆ ನಿಮ್ಮ ಗಮನ ಹರಿಸ್ಬೇಡಿ. ನಿಮ್ಮ ಮನೆ ಮೇಲೆ ಮನೆ ಕಟ್ಕೊಂಡು ಗಮನ ಹರಿಸಿ. ಫಂಡ್ ರಿಲೀಸ್ ಆಗಿದೆ, ಕೇಳಿದ್ರೆ ನಾವೆಲ್ಲ ಬಂದು ಇಲ್ಲಿಲ್ಲ, ನಮ್ಮಲ್ಲಿಲ್ಲ, ನಿರ್ಮಿತಿ ಕೇಂದ್ರಕ್ಕೆ ಹೋಗಿ, ಅಲ್ಲಿಗೆ ಹೋಗಿ, ಇಲ್ಲಿಗೆ ಹೋಗಿ ಅಂತ ಹೇಳ್ತೀರಾ. ಯಾಕೆ? ನಿಮಗೂ ಇದೆ ಅಲ್ವಾ, ಮಾಡಿ, ಕೆಲಸ ಮಾಡಿ ಸರ್. ಅವರು ಪ್ರೆಸರ್ ತತ್ತಾ ಇಲ್ಲ, ಯಾಕೆಂದ್ರೆ ಅವ್ರಿಗೂ ಗೊತ್ತಲ್ಲ, ಅವ್ರಿಗೂ ಎಲ್ಲ ಒಳಗಡೆನೆ ಸಮಥಿಂಗ್ ಆಗಿರ್ತದೆ. ಇವತ್ತು ಹೋರಾಟಗಾರರು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಕೆಲವು ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ಆದ್ರಿಂದ ಇದು ಎಚ್ಚರಿಕೆ. ಮುಂದೆ ಹೋರಾಟ ಉಗ್ರವಾಗಿರುತ್ತೆ ಸರ್. ಅಮಾನತ್ ಮಾಡಲೇಬೇಕು ಕೂಡಲೇ ಸರ್. ಒಂದು 3 ದಿವಸದಲ್ಲಿ ಅಮಾನತ್ ಮಾಡಲಿಲ್ಲ ಅಂದರೆ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಸರ್.